ನನ್ನ ಹೆಸರು ಹೇಮಾ ಅಂತ. ಆಕ್ಚುಲಿ ನಾನು ಯಾವ್ದಾದ್ರು ಒಂದು ಸ್ಕಿನ್ ಕ್ಲಿನಿಕ್ ನೋಡ್ತಾ ಇದ್ದೆ. ಸೊ ಗೂಗಲಲ್ಲಿ ಹಾಗೆ ಸರ್ಚ್ ಮಾಡುವಾಗ ರಿವ್ಯೂಸ್ ನೋಡಿ ಎಕ್ಸ್ಪೀರಿಯಾ ಅಂತ ನಿಯರ್ ಬೈ ಇದೆ ಅಂತ ಸೆಲೆಕ್ಟ್ ಮಾಡಿ ಒಂದ್ಸರಿ ವಿಸಿಟ್ ಮಾಡಿದೆ, ನೋಡೋಣ ಹೇಗೆ ಇರುತ್ತೆ ಕನ್ಸಲ್ಟೇಷನ್ ಫಸ್ಟ್ ಟೈಮ್ ಅಂತ ವಿಸಿಟ್ ಮಾಡಿದೆ. ಬಟ್ ಪ್ರೀತಿ ಮ್ಯಾಮ್ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಮಾಡಿ ಪೇಷಂಟ್ನ, ಮತ್ತೆ ತುಂಬಾ ಕಂಫರ್ಟಬಲ್ ಆಗಿ ಅವರು ಏನಿದೆ ನಿಮ್ದು ಏನ್ ಪ್ರಾಬ್ಲಮ್ ಅಂತ ನೀಟಾಗಿ ರಿವ್ಯೂ ಮಾಡಿ, ಮತ್ತೆ ಅದಕ್ಕೆ ಅನ್ನೆಸೆಸರಿಲಿ ಮೆಡಿಸಿನ್ಸ್ ಏನು ಕೊಡ್ತೀರಾ, ಟೈಮ್ ತಗೊಳ್ಳಿ ನೀವು, ಪರವಾಗಿಲ್ಲ. ಇನ್ ಕೇಸ್ ಪೇಷಂಟ್ಸೇ ಮ್ಯಾಮ್ ಇಲ್ಲ ಮ್ಯಾಮ್ ಹರಿಬರಿಯಾಗಿ ಅವ್ರು ನಮ್ಗೆ ಏನಾದ್ರು ಮಾಡಿ ಮ್ಯಾಮ್ ನೀವು ಅಂತ ತುಂಬಾ ಕಾನ್ಶಿಯಸ್ ಆಗಿದ್ರು ಅವರು ಕಾಮ್ ಮಾಡಿ ತುಂಬಾ ಪೇಷನ್ಸ್ ಇಂದ ಇಲ್ಲ ಈ ಮೆಡಿಸಿನ್ಸ್ ನೀವು ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಡಾಕ್ಟರು. ಮತ್ತೆ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಆಲ್ಮೋಸ್ಟ್ ನನಗೆ ತುಂಬಾ ಆಕ್ನೆಸ್ ಇತ್ತು ಬೋತ್ ಚೀಕ್ಸ್ ಅಲ್ಲಿ, ಮತ್ತೆ ಇವನ್ ನನ್ನ ಸ್ಕಿನ್ ಟೋನ್ ಕೂಡ ಬೇರೆ ತರ ಇತ್ತು. ಅವ್ರು ಕೊಟ್ಟಿರೋ ಮೆಡಿಸಿನ್ಸ್ ಅಲ್ಲಿ ರೆಗ್ಯುಲರ್ ಆಗಿ 2 months ಯೂಸ್ ಮಾಡಿದೆ ಅಷ್ಟೇ, ಬಟ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ಸ್. ತುಂಬಾ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಡಾಕ್ಟರ್ಗೆ, ಯಾಕೆಂದ್ರೆ ನನ್ನಲ್ಲಿ ಒಂದು ಕಾನ್ಫಿಡೆಂಟ್ ಅವರು ಮಾಡಿರೋದಕ್ಕೆ. ತುಂಬಾ ಅಂದ್ರೆ ಹೆಸಿಟೇಟ್ ಮಾಡ್ಕೊಳ್ತಿದ್ದೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡೋದಕ್ಕೆ. ಚೆನ್ನಾಗಿರೋ ಫೇಸ್ ಹಿಂಗ್ ಆಯ್ತಲ್ಲ ಅಂತ ಯಾರಿಗಾದ್ರೂ ಒಂದ್ ಸ್ವಲ್ಪ ಕಾನ್ಶಿಯಸ್ ಇರುತ್ತೆ, ಬಟ್ ನನಗೆ ತುಂಬಾ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಇಲ್ಲಿ ಅನ್ನೆಸೆಸರಿಲಿ ಯಾವುದೇ ಪೀಲ್ಸ್ ಇಲ್ಲ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಓನ್ಲಿ ಅಂಡರ್ ಮೆಡಿಕೇಶನ್ 2 months ರೆಗ್ಯುಲರ್ ಆಗಿ ಅವ್ರು ಮ್ಯಾಮ್ ಹೇಳಿರೋ ತರ ಫಾಲೋ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಇದೆ. ಬಟ್ ಸ್ವಲ್ಪ ಪೇಷನ್ಸ್ ಇಂದ ನಾವು ಅವ್ರು ಹೇಳಿದ್ನ ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಇದೆ. ನಾನು ತುಂಬಾ ರೆಫರ್ ಮಾಡ್ತೀನಿ ಮ್ಯಾಮ್ನ, ತುಂಬಾ ಟಾಪ್ ರೆಕಮೆಂಡ್ ಅನ್ಸುತ್ತೆ ಇಲ್ಲಿ ಇರೋದನ್ನೆಲ್ಲ ಬೆಸ್ಟ್ ಡರ್ಮಟಾಲಜಿಸ್ಟ್ ಅಂತ ಹೇಳ್ತೀನಿ. ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಮ್ಯಾಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಟು ಎಕ್ಸ್ಪೀರಿಯಾ.